ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ತ್ವೇ ಕ್ರತುಮಪಿ ವೃಂಜಂತಿ ವಿಶ್ವೇ ನದಂ ವವೋದತೀನಾಂ ದ್ವಿರ್ಯದೇತೆ ತಿರ್ಭವಂತ್ಯೋಮಾ ನದಂ ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದ ಭಾಗದಲ್ಲಿ ಇದು 249ನೇ ಭಾಗ. ಅದರಲ್ಲಿ ಇವತ್ತು ನಾವು ನೋಡಬೇಕಾದದ್ದು 5ನೇಯ ಬೃಹತಿ ಮಂತ್ರ ಮತ್ತೆ 9ನೇಯ ನಾಮ ಭೂತಭಾವನಃ ಅನ್ನುವಂಥ ನಾಮ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತ ಅನುಶಾಸನ ಪರ್ವಣಿ ಯಾನಿ ಪವಿತ್ರಾಣಾಂ ಪವಿತ್ರಾನಿ ಮಂಗಲಾನಾಂ ಚ ಮಂಗಲಾನಿ ಭಗವತಃ ನಾಮಾನಿ ಸಮವರ್ಣ್ಯಂತ ತೇಷು ಸಹಸ್ರಸಂಖ್ಯಾಕೇಷು ನಾಮಸು ಅದ್ಯ ಭೂತಭಾವನಃ ಇತಿ ನವಮಂ ನಾಮ. ಅಪಿ ಚ ಪಂಚಮೀ ಬೃಹತಿ ತ್ವೇ ಕ್ರತುಮಪಿ ವೃಂಜಂತಿ ಇತಿ ಅಸ್ಮಾಕಂ ಶ್ರವಣ ವಿಷಯವು ಭವತಃ. ಹೇ ಇಂದ್ರ ಅಂತ ಇದರ ಸಂಬೋಧನೆ ಇದೆ. ಪರಮೈಶ್ವರ್ಯಶಾಲಿಯಾದ ಭಗವಂತನೇ ಅಂತ ಅದರ ಸಂಬೋಧನೆ. ವಹ ಓದತೀನಾಂ ಯೋಯುವತೀನಾಂ ಶ್ರುತೀನಾಂ ನದಂ ನದಂ ವಿಶ್ವೇ ಉಮಾಃ ಯತೋ ತ್ವೇ ವೃಂಜಂತೆ ತತೋ ತೇ ದ್ವಿಃ ತ್ರಿಃ ಭವಂತಿ ಅಂತ ಈ ಒಂದು ಮಂತ್ರದ ಅನ್ವಯ ನಾವು ನೋಡಬೇಕಾದದ್ದು. ಹೇ ಇಂದ್ರ, ಪರಮೇಶ್ವರಶಾಲಿಯಾದ ಭಗವಂತನೇ, ವಹ ಓದತೀನಾಂ. ವಹ ಅಂದ್ರೆ ನೀನು ಅನೇಕ ರೂಪಗಳಿಂದ ಸೃಷ್ಟಿಸಿರುವಂಥ ಈ ವೇದವಾಕ್ಯಗಳು, ಮತ್ತೆ ಅವೇ ಯುವತಿಗಳು, ನಿತ್ಯ ಯುವತಿಯರು, ಅವುಗಳ ನದಂ ನದಂ ಅಂತ ನಾನು ಹೀಗೆ ಅನ್ವಯ ಮಾಡ್ಕೊಂಡಿದ್ದೇನೆ. ಇದನ್ನ ಈ ನಾನೀಗ ಮಾಡ್ಕೊಂಡಿರುವಂತಹ ಅನ್ವಯ ಮತ್ತು ಅನ್ವಯಾರ್ಥವನ್ನ ಎಲ್ಲ ಶ್ರೋತೃಗಳು ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಈಗ ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ಅದನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರಲ್ಲ, ಅದಕ್ಕೆ ವಿಭಿನ್ನವಾಗಿ, ಅದಕ್ಕಿಂತ ಸ್ವಲ್ಪ ಪ್ರತ್ಯೇಕವಾಗಿ, ಖಂಡಿತವಾಗಿ ಅದಕ್ಕೆ ವಿರುದ್ಧವಾಗಿ ಅಲ್ಲ, ಆದರೂ ವಿಭಿನ್ನವಾಗಿ ಪದಗಳ ಅನ್ವಯವನ್ನ ಜೋಡಿಸಿಕೊಂಡು ನಾನು ಅದಕ್ಕೆ ಅರ್ಥವನ್ನು ಹೇಳುವಂತ ಪ್ರಯತ್ನ ಮಾಡ್ತಿದ್ದೇನೆ. ಯಾಕೆ ಇದನ್ನ ಮೊದಲು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಸಂಗತಿಯನ್ನ ನಮಗೆ ಬೇರೆ ಯಾವುದೋ ಒಂದು ಮಹಾಭಾರತ ಭಾಗವತಾದಿಗಳ ಶ್ಲೋಕ ಅಥವಾ ವೈದಿಕ ಸಾಹಿತ್ಯದ ಒಂದು ಮಂತ್ರ ಯಾವುದೋ ಒಂದೇ ಮಂಡಲದಲ್ಲಿದ್ದದ್ದು, 1ನೇ ಮಂಡಲ ಅಥವಾ 10ನೇ ಮಂಡಲ, ಎಲ್ಲೋ ಒಂದೇ ಮಂಡಲದಲ್ಲಿರುವಂತಹ ಒಂದು ಮಂತ್ರವನ್ನ, ಒಂದು ಶ್ಲೋಕವನ್ನ ಪದಗಳ ಅನ್ವಯಾನುಸಾರ ಅರ್ಥ ಮಾಡಿಕೊಂಡು ಅದಕ್ಕೊಂದು ತಾತ್ಪರ್ಯವನ್ನು ನೋಡುವುದು ಕಷ್ಟ ಏನಲ್ಲ. ಆದರೆ ಈ ಬೃಹತಿ ಛಂದಸ್ಸಿನಲ್ಲಿರುವ 1000 ಮಂತ್ರಗಳೇನಿವೆ
ಇದರ ಮೂಲಭೂತವಾದ ಒಂದು ಸಮಸ್ಯೆಯೇ ಇವು ಎಲ್ಲವೂ ಒಂದೇ ಕಡೆ ಇಲ್ಲದೇ ಇರುವಂಥದ್ದು. ಅದೆಲ್ಲ ಇದನ್ನು ಕೇಳ್ತಾ ಇರುವಂತಹ ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. 10ನೇ ಮಂಡಲದಲ್ಲಿ ಬಂದಿರುವಂತಹ ಕೆಲವು ಭಾಗಗಳು ತ್ವೇ ಕರ್ತಮಪಿ ಸಂಜಂತಿ ದ್ವಿರ್ಯದೇತೆ ತ್ರಿರ್ಭವಂತ್ಯೂಮಾಹ ಅನ್ನುವುದು 10ನೇ ಮಂಡಲದಲ್ಲಿ ಬಂದದ್ದು. ಮುಂದೆ ನದಂವಬೋಧತೀನಾಂ ನವಯ್ಯೋ ಯುವತೀನಾಂ ಅನ್ನುವುದು 8ನೇ ಮಂಡಲದಲ್ಲಿ ಬಂದದ್ದು. ಹೀಗೆ 2 ಅರ್ಧಗಳನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಪಾದ 10ನೇ ಮಂಡಲದ್ದು, ಇನ್ನೊಂದು ಪಾದ 8ನೇ ಮಂಡಲದ್ದು, ಮತ್ತೊಂದು ಪಾದ 3ನೇ ಪಾದ 10ನೇ ಮಂಡಲದ್ದು, ಮತ್ತೆ 4ನೇ ಪಾದ 8ನೇ ಮಂಡಲದ್ದು. ಹೀಗೆ ತಗೊಂಡು ಮಾಡಿದ್ದಾಗಿದೆ. ನಮಗದೆಲ್ಲರಿಗೂ ಗೊತ್ತಿದೆ. ಹಾಗಾದಾಗ ಅದಕ್ಕೆ ಅನ್ವಯಾನುಸಾರವಾಗಿ ಅಲ್ಲಿ ಬಂದಿರುವಂತಹ ಎಲ್ಲಾ ವಿಭಕ್ತಿಗಳು ಕರ್ತೃವನ್ನು ಹೇಳುವಂತಹ ಪ್ರಥಮ ವಿಭಕ್ತಿ, ಕರ್ಮವನ್ನು ಹೇಳುವಂತಹ ದ್ವಿತೀಯ ವಿಭಕ್ತಿ, ಕರಣ, ಅಧಿಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಇವೆಲ್ಲವನ್ನೂ ಹೇಳುವಂತಹ ಪದಗಳೇನಿವೆ ಆ ಪದಗಳನ್ನ ಒಂದು ಅನ್ವಯಾನುಸಾರವಾಗಿ ಜೋಡಿಸಿ ಅದರಿಂದ ಒಂದು ಸುಂದರವಾದಂತಹ ಅರ್ಥ ಬರುವಂತೆ ಮಾಡುವುದು ಒಂದು ಸವಾಲೇ ಆಗ್ತದೆ. ಅದಕ್ಕಾಗಿ ಪ್ರಾಚೀನ ವ್ಯಾಖ್ಯಾನಕಾರರೆಲ್ಲ ಅನೇಕ ಕಡೆ ಅನೇಕ ಅಧ್ಯಾಹಾರಗಳನ್ನು ಮಾಡಿಕೊಂಡು ಅದನ್ನ ಆ ಮಂತ್ರವನ್ನು ವ್ಯಾಖ್ಯಾನಿಸಿರ್ತಾರೆ. ನಾನೀಗ ಮೊದಲು ನಾನು ಮಾಡಿಕೊಂಡಂತಹ ಅನ್ವಯವನ್ನು ಹೇಳಿದೆ. ಅನ್ವಯದ ಅರ್ಥವನ್ನು ಇನ್ನು ಮುಂದೆ ಹೇಳುವವನಿದ್ದೇನೆ. ಅದಕ್ಕಿಂತ ಮೊದಲು ಆ ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ಮಾಡಿದಂತಹ ಅನ್ವಯ, ಅದರ ಅರ್ಥ ತಾತ್ಪರ್ಯಗಳನ್ನು ನೋಡೋಣ. ಭಗವಂತನೇ ಎಲ್ಲಾ ಪ್ರಜೆಗಳು ಕೂಡ ಕ್ರತುಂ ಅಂದ್ರೆ ತಾವು ಮಾಡುವಂತಹ ಎಲ್ಲ ಕ್ರಿಯೆಗಳನ್ನ, ವಾಚಿಕ, ಮಾನಸಿಕ, ದೈಹಿಕ ಕ್ರಿಯೆಗಳನ್ನ, ತ್ವೇ ಅಂದ್ರೆ ನಿನ್ನಲ್ಲಿ, ವೃಂಜಂತಿ ಅಂದ್ರೆ ಸಮರ್ಪಿಸುತ್ತಾರೆ. ಜಗತ್ತಿನ ಎಲ್ಲ ಪ್ರಜೆಗಳು ಕೂಡ, ಜ್ಞಾನಿಗಳಾದಂತಹ ಪ್ರಜೆಗಳೆಲ್ಲರೂ ಕೂಡ ತಾವು ಮಾಡುವ ಎಲ್ಲಾ ಕ್ರಿಯೆಗಳನ್ನು ನಿನ್ನಲ್ಲಿ ಸಮರ್ಪಿಸ್ತಾರೆ. ಅದು ನಿನಗೆ ಅರ್ಪಿತವಾಗಿದೆ. ಮಾರುತ್ಯವ ಯತಶ್ಚೇಷ್ಟಾಃ ಸರ್ವಾಂ ತಾಂ ಹರಯೇ ಅರ್ಪಯೇತ್. ಇದು ಈಶಾವಾಸ್ಯನ ಉಪನಿಷತ್ ಭಾಷ್ಯದ ಒಂದು ಭಾಷ್ಯವಾಕ್ಯ. ಮುಖ್ಯ ಪ್ರಾಣ ಅದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿಸ್ತಾನೆ. ಯತು ಯಸ್ಮಾತ್, ಈ ಭಗವಂತನಿಗೆ ಅರ್ಪಿಸಿದ ಕಾರಣದಿಂದ ಅಂತ ಅರ್ಥ. ಈ ಎಲ್ಲ ಪ್ರಾಣಿಗಳು ಕೂಡ ದ್ವಿಹಿ ಅಂದ್ರೆ ದ್ವಿವಾರಂ, ತ್ರಿಹಿ ಅಂದ್ರೆ 3 ಬಾರಿ, ಮತ್ತೊಂದು ಬಾರಿ 2ನೇ ಬಾರಿ, 3ನೇ ಬಾರಿ ಅವರು ಜನ್ಮವನ್ನ ತಾಳ್ತಾರೆ. ಮತ್ತೆ ಓದತೀನಾಂ ಯೋ ಯುವತೀನಾಂ, ಓದತಿ ಮತ್ತು ಯೋ ಯುವತಿ ಎನ್ನುವುದು ಕೂಡ ಶಾಸ್ತ್ರಗಳಿಗೆ, ಗೋವುಗಳಿಗೆ ಎಲ್ಲದಕ್ಕೂ ಅನ್ವಯ ಆಗ್ತದೆ. ನೀರು, ಅಪಾಂ ನೀರುಗಳಿಗೆ, ಶಾಸ್ತ್ರಗಳಿಗೆ ಮತ್ತೆ ಗೋವುಗಳಿಗೆ ಅನ್ವಯ ಆಗ್ತದೆ. ಅದ್ರ ಪತಿಯಾದಂತಹ ನಗ ಅಂದ್ರೆ ಮುಖ್ಯ ಪ್ರಾಣ, ಅವನಿಗೆ ನೀನು ಅಧಿಪತಿಯಾಗಿದ್ದೆ. ಓದತೀನಾಂ ಯೋ ಯುವತೀನಾಂ, ಅವನಿಗೆ ನೀನು ಇಶುದ್ಧಿಸಿ ಪತಿಯಾಗಿರುವೆ. ಇಶುದ್ಧಿಸಿ ಅನ್ನುವುದು ನಾವು ಗಮನಿಸಬೇಕು. ಇಲ್ಲಿ ನಾವು ನೋಡ್ತಾ ಇರುವಂತಹ ಈ 5ನೇ ಬೃಹತಿಯಲ್ಲಿ ಭೂತಭಾವನ ಅನ್ನುವುದನ್ನು ವಿವರಿಸುವಂತಹ ಈ 5ನೇ ಬೃಹತಿಯಲ್ಲಿ ಇಶುದ್ಧಿಸಿ ಅನ್ನುವುದಿಲ್ಲ. ಅದು ಹಿಂದಿನ ಬೃಹತಿಯಲ್ಲಿದೆ. ಅಲ್ಲಿಂದ ಇಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಗಮನಿಸಿ. ಅದಕ್ಕಾಗಿ ಇಶುದ್ಧಿಸಿ ಅಂತ ಅನ್ವಯ ಮಾಡಿಕೊಂಡಿದ್ದ, ಅದರದ್ದು ಹೆಚ್ಚಿನ ಪದವನ್ನ ಅಧ್ಯಾಹಾರ್ಥ ಮಾಡಿಕೊಂಡು ಆ ಪ್ರಕಾರ ಅರ್ಥ ಹೇಳಿದ್ದಾರೆ. ಆ ಮುಖ್ಯ ಪ್ರಾಣನಿಗೆ ನೀನು ಪತಿಯಾಗಿರುವೆ. ಹೀಗೆ ಆ ಶ್ಲೋಕದ ಒಟ್ಟಾರೆ 5ನೇ ಬೃಹತಿಯ ತ್ವೇ ಕರ್ತುಮಪಿ ವೃಂಜಂತಿ, ನಿನ್ನಲ್ಲಿ ಎಲ್ಲರೂ ಕೂಡ ಯಜ್ಞಗಳನ್ನು ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿದ ಕಾರಣಕ್ಕಾಗಿ ಅವರು ಶ್ರೇಷ್ಠ ಜನ್ಮಗಳನ್ನ 2ನೇ ಬಾರಿ 3ನೇ ಬಾರಿ ಜನ್ಮವನ್ನು ಪಡಿತಾರೆ. ನೀನು ಆ ವೇದಗಳ ಅಧಿಪತಿಯಾದ ಮುಖ್ಯ ಪ್ರಾಣನಿಗೆ ಆಶ್ರಯನಾಗಿರುವೆ. ಮುಖ್ಯ ಪ್ರಾಣಂ ಪ್ರತಿ ನದಂ ಮುಖ್ಯ ಪ್ರಾಣಂ ಪ್ರತಿ ವಿಶುದ್ಧಿಸಿ ಪುತೀಯಸಿ ಅಂತ ಅಲ್ಲಿ ಕಾಣಿಸ್ತದೆ.
ಯದ್ವಾ ಅಂತ ಹೇಳಿ ರಘುನಾಥ ತೀರ್ಥರು ಮತ್ತೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ. ವಿಶ್ವೇ ಜನಾಹ, ಎಲ್ಲಾ ಜನರು ಕೂಡ ಭಗವದೀಯಾನಾಂ ಕರ್ಮಣಾಂ ಪ್ರವರ್ತಕಂ, ನಿನ್ನ ಕುರಿತಾದ, ನಿನ್ನ ಸಾನ್ನಿಧ್ಯವನ್ನು ಕೊಡುವ, ನಿನ್ನ ಜ್ಞಾನವನ್ನು ಕೊಡುವ ಕರ್ಮಗಳೇನಿವೆ, ಆ ಕರ್ಮಗಳಿಗೆ ಪ್ರವರ್ತಕನಾದಂತಹ ನೀನೇನಾಗಿದ್ದೆ, ನಿನಗಾಗಿ ನಾವು ಮಾಡುವಂತಹ ಕ್ರಿಯಮಾಣಾನ್ ಕ್ರತುವನ್ನು, ಯಾವುದಂದ್ರೆ ವಷಟ್ಕಾರಾದಿ ಸಹಿತ ಕ್ರಿಯಾ ವಿಶೇಷಾನ್, ಎಲ್ಲಿ ಸ್ವಾಹ ಸ್ವಹ ಸ್ವಾಹ ವಷಟ್ ಇತ್ಯಾದಿ ಹಾಕಿ ಇತ್ಯಾದಿ ಶಬ್ದಗಳನ್ನು ಹೇಳಿ ನಾವು ಕ್ರಿಯೆಗಳನ್ನು ಮಾಡ್ತೇವೆ. ಆ ಎಲ್ಲಾ ಕ್ರಿಯೆಗಳನ್ನ ಮುಖ್ಯ ಪ್ರಾಣನಲ್ಲಿ ಮತ್ತು ನಿನ್ನಲ್ಲಿ ಕೂಡ ಸಮರ್ಪಣೆ ಮಾಡ್ತಾರೆ. ತತ್ ಆ ಕಾರಣದಿಂದ ತದರ್ಥಮೇವ ಯೋ ಯುವತೀನಾಂ ಕರ್ಮಣಾಂ ಪ್ರವರ್ತಕಂ ಪ್ರಾಣಂ. ಯೋ ಯುವತಿಗಳು ಅಂದ್ರೆ ಕರ್ಮ ಅಂತ ಅರ್ಥ ಮಾಡಿದಂತೆ ಕಾಣಿಸ್ತದೆ ತತ್ವಸಾರ ವ್ಯಾಖ್ಯಾನದಲ್ಲಿ. ಆ ಕರ್ಮಗಳಿಗೆ ಪ್ರವರ್ತಕನಾದಂತಹ ಪ್ರಾಣನನ್ನ ತ್ವಾಂಚ ಮತ್ತು ನಿನ್ನನ್ನೂ ಕೂಡ ಪೂಜಿಸಲಿಕ್ಕಾಗಿ ಅವರು 2ನೇ ಬಾರಿ 3ನೇ ಬಾರಿ ಜನ್ಮವನ್ನು ತಾಳ್ತಾರೆ. ಇದು ಅದರ ಅರ್ಥ. ಯೋ ಯುವತೀನಾಂ ಅನ್ನೋದಕ್ಕೆ ಕರ್ಮಣಾಂ ಅಂತ ಅಲ್ಲಿ ವೇದೋಕ್ತವಾದ ಕರ್ಮಗಳು ಅಂತ ತತ್ವಸಾರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಮತ್ತು ಒಂದು ವ್ಯಾಖ್ಯಾನ ಇದೆ, ಮುಖ್ಯ ಪ್ರಾಣನಿಗೆ ಅಧಿಪತಿಯಾದಂತಹ ನಿನ್ನಲ್ಲಿ ಈ ಕ್ರತುಂ ಅಂದ್ರೆ ವೇದವನ್ನ, ಕ್ರತುಂ ಅಂದ್ರೆ ಯಜ್ಞವನ್ನು ಮಾತ್ರ ಅಲ್ಲ, ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳನ್ನು ಕೂಡ ನಾವು ಅಲ್ಲೇ ಕಾಣಬೇಕು. ಯಾಕಂದ್ರೆ ತ್ವಯಿ ಇಮಾನಿ ಸರ್ವಾಣಿ ಭೂತಾನಿ ಸರ್ವಾಣಿ ಮನಾಂಸಿ ಸರ್ವೇ ಕೃತವೋಪಿ ವೃಂಜಂತಿ ಇತಿ ತದಾಹ. ಇಲ್ಲಿ ನಿನ್ನಲ್ಲಿಯೇ ಎಲ್ಲ ಪ್ರಾಣಿಗಳು, ಎಲ್ಲ ಜೀವಗಳು, ಎಲ್ಲರ ಮನಸ್ಸುಗಳು ಮತ್ತು ಎಲ್ಲ ಅವರು ಮಾಡುವಂತಹ ಕ್ರಿಯೆಗಳು ಇವೆಲ್ಲ ನಿನ್ನಲ್ಲಿಯೇ ಆಶ್ರಿತವಾಗಿವೆ, ವೃಂಜಂತಿ ಅಂತ ಆಶ್ರಿತವಾಗಿವೆ ಅಂತ ಇದು ಆರಣ್ಯಕ, ಐತರೆಯ ಆರಣ್ಯಕ ಒಂದು ವಾಕ್ಯವೇ ಇದೆ. ಆ ವಾಕ್ಯದ ಆಧಾರದಿಂದ ಕ್ರತು ಅಂದ್ರೆ ಕೇವಲ ಕ್ರತು ಅಲ್ಲ, ಯಜ್ಞ ಮಾತ್ರ ಅಲ್ಲ, ಸರ್ವ ಪ್ರಾಣಿಗಳು, ಆ ಪ್ರಾಣಿಗಳ ಮನಸ್ಸು ಅದೆಲ್ಲವೂ ಕೂಡ ನಿನ್ನಲ್ಲೇ ಆಶ್ರಿತವಾಗಿದೆ ಅಂತ ಅದರ ತಾತ್ಪರ್ಯ. ಅತಃ ತ್ವೇ ಏವ ಕೃತ್ವಾದೀನ್ ಸರ್ವೇ ಜನಾಃ ಸಮರ್ಪಯಂತಿ. ಎಲ್ಲವೂ ನಿನ್ನಲ್ಲಿಯೇ ಆಶ್ರಿತವಾಗಿರುವುದರಿಂದ ಎಲ್ಲರೂ ಕೂಡ ನಿನ್ನಲ್ಲಿಯೇ ಯಜ್ಞಗಳನ್ನು ಸಮರ್ಪಿಸ್ತಾರೆ. ಅತ್ರ ಸರ್ವತ್ರ, ಅದಕ್ಕೆ ರಘುನಾಥ ತೀರ್ಥರು ಹೇಳ್ತಾರೆ, ಓದತ್ ಶಬ್ದ ಮತ್ತೆ ಯೋಯುವತಿ ಶಬ್ದಗಳು ಅದ್ವಾಚಕತ್ವಾತ್. ಯಾಕೆ ಓದತ್ ಶಬ್ದ ಮತ್ತೆ ಯೋಯುವತಿ ಶಬ್ದಗಳಿಗೆ ಕರ್ಮಪರವಾಗಿ ಅರ್ಥ ಮಾಡಿದ್ದಾರೆ ಅಂದ್ರೆ, ಓದತ್ ಶಬ್ದ ಮತ್ತು ಯೋಯುವತಿ ಅನ್ನೋ ಶಬ್ದ ನೀರನ್ನ ಮತ್ತೆ ಶಾಸ್ತ್ರವನ್ನ ಮತ್ತೆ ಧೇನುಗಳನ್ನು ಹೇಳ್ತದಲ್ಲ. ನೀರನ್ನು ಹೇಳುವುದರಿಂದ ನೀರನ್ನು ಹೇಳುವಂತಹ ಶಬ್ದಗಳೆಲ್ಲವೂ ಕೂಡ ಕರ್ಮವನ್ನು ಹೇಳ್ತವೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ತಸ್ಮಿನ್ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರಿಂದ ಆ ಅಪು ಶಬ್ದಕ್ಕೆ ನೀರು ಅಂತ ಅರ್ಥ ಇರೋದ್ರಿಂದ ಯೋಯುವತ್ ಶಬ್ದ ಅಪು ಶಬ್ದಕ್ಕೆ ಒಂದು ಪರ್ಯಾಯ ಆದ್ರಿಂದ ಯೋಯುವತ್ ಓದತ್ ಅನ್ನೋ ಶಬ್ದಕ್ಕೂ ಕೂಡ ಕರ್ಮ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರಿಂದ ಹಾಗೆ ವ್ಯಾಖ್ಯಾನ ಮಾಡಿದ್ದು ಸರಿಯಾಗಿದೆ ಅಂತ ತತ್ವಸಾರ ವ್ಯಾಖ್ಯಾನದಲ್ಲಿ ಅದರ ವಿವರಣೆಯನ್ನು ನಾವು ನೋಡ್ತೇವೆ. ಭೂತ ಭಾವನ ಅಂತ ಈ ಶಬ್ದ, ಭೂತಾನಿ ಎಲ್ಲಾ ಪ್ರಾಣಿಗಳನ್ನ, ವಿಶೇಷತಃ ಜ್ಞಾನಿಗಳನ್ನ, ದ್ವಿವಾರಂ ತ್ರಿವಾರಂ ಭಾವಯತಿ, 2ನೇ ಬಾರಿ 3ನೇ ಬಾರಿ ಹುಟ್ಟಿಸ್ತಾನೆ ಪರಮಾತ್ಮ. ಯಾಕೆಂದ್ರೆ ಮತ್ತಷ್ಟು ಸಾಧನೆ ಮಾಡಿಕೊಳ್ಳಿ ಅಂತ. 2ನೇ ಬಾರಿ 3ನೇ ಬಾರಿ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡಬೇಕಾಗಿದೆಯೋ ಅಷ್ಟು ಬಾರಿ ಅಂತ ಅರ್ಥ. 2, 3 ಅನ್ನೋದು ಸಾಂಕೇತಿಕ ಮಾತ್ರ. ಹೀಗೆ ಭೂತ ಭಾವನ ಅಂದ್ರೆ ಭೂತಗಳನ್ನ ಭಾವನ ಅಂದ್ರೆ ಹುಟ್ಟಿಸುವವನು, 2ನೇ ಬಾರಿ 3ನೇ ಬಾರಿ ಜ್ಞಾನಕಾರಿಕಾಗಿ ಹುಟ್ಟಿಸುವವನು ಅಂತ. ಹೀಗೆ ಭೂತ ಭಾವನ ಅನ್ನುವ ಭಗವಂತನ ಒಂದು ಹೆಸರು, ಭಗವಂತನ ಒಂದು ರೂಪ ಇಲ್ಲಿ ದ್ವಿರಿಯ ದೇಯತೆ ತಿರ್ಭವಂತಿ ಉಮಾಹ ಅನ್ನುವ ಶಬ್ದದಿಂದ ಸೂಚಿತ ಆಗಿದೆ. ಇದು ರಘುನಾಥ ತೀರ್ಥರು ಅಲ್ಲಿ ಮಾಡಿರುವಂತ ಒಂದು ಅರ್ಥ. ಅದಕ್ಕನುಸಾರವಾಗಿ ನಾನೀಗಾಗಲೇ ಹೇಳಿದೆ, ಈ 5ನೇ ಬೃಹತಿಯಲ್ಲಿ ಒಟ್ಟು 4 ಪಾದಗಳಿವೆಯಲ್ಲ, 1ನೇ ಪಾದ ಮತ್ತು 3ನೇ ಪಾದವನ್ನು ಸೇರಿಸಿ ಒಂದು ವಾಕ್ಯ ಮಾಡಿಕೊಂಡಿದ್ದಾರೆ. 2ನೇ ಪಾದ ಮತ್ತು 4ನೇ ಪಾದವನ್ನು ಸೇರಿಸಿ ಮತ್ತೊಂದು ವಾಕ್ಯವನ್ನು ಕೂಡ ಮಾಡಿ ಅದಕ್ಕೆ ಅರ್ಥ ಹೇಳಿದ್ದಾರೆ. ಇದಕ್ಕೆ ನಾನು ಮಾಡಿಕೊಂಡಿರುವಂತಹ ಅನ್ವಯ, ಹೇ ಇಂದ್ರ
ವಹ ಓದತೀನಾಂ ಯೋ ಯುವತೀನಾಂ ಶ್ರುತೀನಾಂ ಅಂತ ಅಧ್ಯಾಹಾರ. ನದಂ ನದಂ ಕ್ರತುಮಪಿ ವಿಶ್ವೇ ಉಮಾಹ ಯತ್ ತ್ವೇ ವೃಂಜಂತಿ ತತ್ ತೇ ದ್ವಿಹಿ ತ್ರಿಹಿ ಭವಂತಿ ಅಂತ ಹೀಗೆ ಅವರ ಅರ್ಥ ಒಂದು ಅನ್ವಯವನ್ನ ಏಕಾನ್ವಯ ಇಡೀ 5ನೇ ಬೃಹತಿಗೆ 2 ವಾಕ್ಯಗಳನ್ನು ಅನ್ವಯ ಮಾಡಿಕೊಂಡಿಲ್ಲ, ಒಂದೇ ವಾಕ್ಯ, ಇಡೀ ಎಲ್ಲವೂ ಕೂಡ ಒಂದೇ ವಾಕ್ಯ ಅಂತ ಅದನ್ನ ಅನ್ವಯಿಸಿಕೊಂಡಿದ್ದೇನೆ. ಅದರ ಅರ್ಥ ಹೀಗಾಗ್ತದೆ. ಇಂದ್ರ ಪರಮೇಶ್ವರಿಶಾಲಿಯಾದ ಭಗವಂತನೇ, ವಹ ಬಹುವಚನ, ನೀನು ಅನೇಕ ರೂಪಗಳಿಂದ ಸೃಷ್ಟಿಸಿದಂಥ ಓದತೀನಾಂ ನಮ್ಮ ಮನಸ್ಸನ್ನ, ನಮ್ಮ ವ್ಯಕ್ತಿತ್ವವನ್ನ ಜ್ಞಾನಭಕ್ತ ವೈರಾಗ್ಯಾದಿಗಳ ಮೂಲಕ ವದ್ಯ ಮಾಡುವ, ಯುವತೀನಾಂ ನಿತ್ಯ ಯುವತಿಯರಾದ ವೇದಾಭಿಮಾನಿ ಸ್ತ್ರೀಯರೇ ಇದಕ್ಕೆ ನಿಯಾಮಕರಾಗಿರುವ ಈ ವೇದಗಳಿಗೆ, ಯುವತೀನಾಂ ಶ್ರುತೀನಾಂ ಅಂತ ಅದಕ್ಕಾಗಿ ಅಧ್ಯಾಹಾರ. ಆ ವೇದಗಳ ನದಂ ನದಂ ಎರಡನ್ನೂ ಒಟ್ಟಿಗೆ ಇಟ್ಕೊಳ್ಳೋಣ. ಹಿಂದೆ ಅದನ್ನೊಂದ್ಸರಿ ಆ ಥರ ಅರ್ಥ ಮಾಡಬೇಕು. ಪ್ರತಿಯೊಂದು ಸೃಷ್ಟಿಯಲ್ಲೂ ಮುಖ್ಯ ಪ್ರಾಣನಿಗೆ ನೀನು ನಿಯಾಮಕ ಅನ್ನೋದನ್ನ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಅದರಂತೆ ನದಂ ನದಂ ಅಂತ ಇಲ್ಲಿ ಕೂಡ ಇಟ್ಕೊಳ್ಳೋಣ. ಆ ವೇದಗಳ ನದಂ ನದಂ ಅಂತಂದ್ರೆ ಇದು ನಾನು ಅದಕ್ಕೊಂದು ಪ್ರತ್ಯೇಕವಾಗಿ ಅರ್ಥ ಮಾಡಿರೋದು, ಪ್ರತ್ಯೇಕವಾದ ಪ್ರವಾಹವನ್ನು ಅಂತ ಅರ್ಥ. ಅಂದ್ರೆ ವೇದ ಪಠನದ ಪ್ರವಾಹವನ್ನು ಇದನ್ನ ಗಮನಿಸಬೇಕು. ನದಂ ಅನ್ನುವುದಕ್ಕೆ, ನದಂ ಅನ್ನುವುದು ಶಬ್ದಕ್ಕೇನೆ ಪತಿ ಎನ್ನುವ ಅರ್ಥ ಇದೆ. ಅದನ್ನ ಆರಣ್ಯಕವೇ ತಿಳಿಸಿದೆ. ನಾವು ಅದನ್ನ ಮೊದಲ ಮಂತ್ರದಲ್ಲೇ ನೋಡಿದ್ದೇವೆ. ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂಬ ಓದತೀನಾಂ ಯಥೋ ಜಜ್ಜ ಉಗ್ರ ಸ್ವೇಷಂ ಋಣೋ ಋಣದಯ್ಯೋ ಯುವತೀನಾಂ ಅನ್ನುವಲ್ಲಿ ಆ ನದ ಅನ್ನುವ ಶಬ್ದಕ್ಕೆ ಅಧಿಪತಿ ಅನ್ನುವ ಅರ್ಥ ಇರುವುದನ್ನ ನಾವು ಹಿಂದೆ ನೋಡಿದ್ದೇವೆ. ಪ್ರಾಣೋ ವೈ ನದಃ ಪುರುಷೋ ವೈ ನದಃ ಅಂತ ವೇದವಾಕ್ಯಗಳಿರೋದ್ರಿಂದ ನದ ಅಂದ್ರೆ ವೇದಗಳ ಅಧಿಪತಿಯಾದಂತಹ ಮುಖ್ಯ ಪ್ರಾಣನನ್ನು ಅನ್ನೋ ಅರ್ಥವನ್ನ ಅವರು ಅಧಿಪತಿ ಅನ್ನೋ ಅರ್ಥವನ್ನ ಅಲ್ಲಿ ತೋರಿಸಿದ್ದಾರೆ. ಆ ಅರ್ಥವನ್ನ ಇಟ್ಕೊಳ್ಳುವುದಲ್ಲವೇ ಮತ್ತೆ ಇನ್ನೊಂದು ಮುಂದಿನ ಮಂತ್ರವನ್ನು ವ್ಯಾಖ್ಯಾನಿಸುವಾಗ ವಾವೃಧಾನ ಶವಸ ಭೂರ್ಯೋಜ ನದಂ ಓದತೀನಾಂ ಅನ್ನುವಲ್ಲಿ ಆ ಭಾವ ಅನ್ನುವ ವಿಷ್ಣು ಸಹಸ್ರನಾಮದ ಮಂತ್ರವನ್ನ ವ್ಯಾಖ್ಯಾನಿಸುವ ಬೃಹತಿಯಲ್ಲಿ ನದ ಅಂತನ್ನುವುದಕ್ಕೆ ಪಾಠಕ, ನದ ಅಂದ್ರೆ ಕೇವಲ ವೇದಗಳ ಅಧಿಪತಿ ಅಲ್ಲ, ನದ ಅಂದ್ರೆ ವೇದಗಳ ಪಾಠಕ ಅನ್ನೋ ಅರ್ಥವನ್ನ ನಾನು ಇಟ್ಕೊಂಡಿದ್ದೆ. ಅದಕ್ಕೆ ಕಾರಣ ಏನಂದ್ರೆ ಈಗ ಗಂಗಾ ಮೊದಲಾದ ನದಿಗಳನ್ನು ನದಿ ಅಂತಾರಲ್ಲ, ಯಾಕೆಂದ್ರೆ ಅದು ಶಬ್ದವಾರ್ಥ ಹರಿಯುವುದರಿಂದ ನಾವು ಕೂಡ ವೇದಗಳನ್ನ ಪಠನ ಮಾಡುವುದರಿಂದ ನಾವೇ ನದರು, ವೇದಗಳ ಪಾಠಕರು ನಾವು. ನನ್ನಂಥ ನದಂ ನದಂ ಸಾಮಾನ್ಯ ಪಾಠಕರನ್ನು, ಬಹಳ ದೊಡ್ಡ ಪಾಠಕರನ್ನಂತೂ ಹೌದೇ ಹೌದು, ನೀನು ಅವರನ್ನ ಎಲ್ಲರನ್ನೂ ಶಕ್ತಿ ತುಂಬಿ ಅವರನ್ನು ಮೇಲೆತ್ತುತ್ತಿ ಅಂತ ನದಂ ಅನ್ನೋದಕ್ಕೆ ಮೊದಲನೇ ಅರ್ಥ ಅಧಿಪತಿ, ವೇದಗಳ ಅಧಿಪತಿ ಅಂತ. ನದ ಅಂದ್ರೆ ಪಾಠಕ ಅಂತ ಎರಡನೇ ಅರ್ಥ ನಾನು ಆಲೋಚನೆ ಮಾಡಿದ್ದು. ಈಗ ನದ ಅಂದ್ರೆ ಪ್ರವಾಹ ಅಂತ ಅರ್ಥ. ವೇದ ಪಠನದ ಪ್ರವಾಹ ಅತ್ಯಂತ ಚತುರ್ಮುಖ ಮೊದಲಾದವರು, ಲಕ್ಷ್ಮೀದೇವಿ ಮೊದಲಾದವರು ಮಾಡುವಂತ ವೇದ ಪ್ರವಾಹ, ವೇದ ಪಠನ ಪ್ರವಾಹ, ವೇದಾಧ್ಯಯನದ ಪ್ರವಾಹ. ಹಾಗೆ ನಮ್ಮಂಥ ಸಾಮಾನ್ಯರು ಮಾಡುವಂತಹ ವೇದಾಧ್ಯಯನದ ವೇದ ಪಠನದ ಪ್ರವಾಹವನ್ನು ಕೂಡ ಈ ನದ ಅನ್ನೋ ಶಬ್ದಕ್ಕೆ ಸ್ಟ್ರೀಮ್ ಅಂದ್ರೆ ಒಂದು ಝರಿ, ನೀರಿನ ಝರಿ, ನದಿ ಅಂತ ಅರ್ಥ ಅಲ್ಲದೆ ಗಂಗಾ ನದಿ ಮೊದಲಾದ ನದಿಗಳಲ್ಲದೆ ಸ್ಟ್ರೀಮ್ ನೀರಿನ ಝರಿ ಅನ್ನೋ ಅರ್ಥವೂ ಕೂಡ ಕೋಶದಲ್ಲಿದೆ. ಆದ್ರಿಂದ ನದ ಅಂದ್ರೆ ಅಧಿಪತಿ, ನದ ಅಂದ್ರೆ ಪಾಠಕ, ನದ ಅಂದ್ರೆ ಆ ಪಠಣದ ಪ್ರವಾಹ ಅಂತ ಮೂರನೇ ಅರ್ಥವನ್ನ ನಾನಿಲ್ಲಿ ಆಲೋಚನೆ ಮಾಡಿ ಇಟ್ಕೊಂಡದ್ದು. ಇಂತಹ ವೇದ ಪಠಣದ ಪ್ರವಾಹವನ್ನ ಮತ್ತು ಕ್ರತುಮಪಿ ಯಜ್ಞವನ್ನೂ ಕೂಡ, ಆ ವೇದ ಪಠಣದ ಪೂರ್ವಕವಾಗಿ ನಾವು ಮಾಡುವಂತಹ ಯಜ್ಞ, ಅಗ್ನಿಹೋತ್ರ ಫಲಾಹ ವೇದಾಹ ಅಂತ ಹೇಳ್ತಾರೆ. ವೇದಗಳ ಅಧ್ಯಯನದ ಫಲ ಏನು? ಅಗ್ನಿಹೋತ್ರ ಮೊದಲಾದ ಯಜ್ಞಗಳನ್ನು ಮಾಡುವುದೇ ಫಲ. ಹಾಗಾಗಿ ಮೊದಲು ಅಧ್ಯಯನ, ಮುಂದೆ ಕ್ರತು, ಇದೆಲ್ಲವನ್ನು
ಅದಕ್ಕಾಗಿ ಕ್ರತುಮಪಿ ಅಂತ ಹೇಳಿದ್ದಾರೆ. ಮೊದಲು ಪ್ರವಾಹವನ್ನು ನಿನಗೆ ಅರ್ಪಿಸೋಣ, ನಾವು ಮಾಡುವ ವೇದದ ಪಠಣದ ಪ್ರವಾಹವನ್ನು. ಮುಂದೆ ಫಲವಾಗಿ ನಾವು ಮಾಡುವಂಥ ಯಜ್ಞವನ್ನ ನಿನಗೆ ಅರ್ಪಿಸೋಣ. ಯಜ್ಞ ಅಂದ್ರೆ ಕೇವಲ ಅಗ್ನಿಹೋತ್ರ, ಉಪಾಸನ, ವಾಜಪೇಯ ಮೊದಲಾದ ಯಜ್ಞಗಳು ಮಾತ್ರ ಅಲ್ಲ, ಇಡೀ ಜೀವನವೇ ಒಂದು ಯಜ್ಞ. ಪುರುಷೋವಾದ ಯಜ್ಞ, ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ. ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸೀನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ. ನನ್ನ ಇಡೀ ಜೀವನವೇ ಭಗವತ್ ಪೂಜೆಗಾಗಿ ಮೀಸಲಾಗಿರುವಂತಹ ಒಂದು ಯಜ್ಞ ಅಂತ ಸಾಧಕನಾದವನು ಆಲೋಚನೆ ಮಾಡಬೇಕು ಅಂತಿರೋದ್ರಿಂದ ಕ್ರತು ಅಂತಂದ್ರೆ ಆ ನಮ್ಮ ಜೀವನವೆಂಬ ಯಜ್ಞ. ಅದನ್ನ ವಿಶ್ವ ಎಲ್ಲ ಊಮಾಹ ಪ್ರಜೆಗಳು, ಅದು ಹಿಂದೆ ಅರ್ಥ ಬಂದಿದ್ದೇ ಇದೆ, ಇದೊಂದು ಬದಲಾವಣೆ ಇಲ್ಲ. ಯತು ಅಂದ್ರೆ ಏನ ಕಾರಣೇನ, ಇದೆಲ್ಲ ವೇದ ವಾಕ್ಯದಲ್ಲೇ ಇರುವಂತಹ ಶಬ್ದಗಳು. ದ್ವಿರ್ಯದೇತೆ ತೀರ್ಭವಂತಿ ಯತು ಅಂತಿದೆ. ಯತು ಅಂದ್ರೆ ಯಾವ ಕಾರಣದಿಂದ, ತ್ವೇ ನಿನ್ನಲ್ಲಿ, ಪುರಂಜಂತಿ ಅಂದ್ರೆ ಸಮರ್ಪಿಸುತ್ತಾರೆ, ಜ್ಞಾನಿಗಳಾದವರು ನಿನ್ನಲ್ಲಿ ಅವನ್ನು ಸಮರ್ಪಿಸ್ತಾರೆ. ನೀನೇ ಅದು ಕೆಲಸಕ್ಕೂ ಕೂಡ ಆಶ್ರಯ ಅಂತವರು ಸಮರ್ಪಿಸ್ತಾರೆ. ತತ್ವ ಹೀಗೆ ನಿನ್ನಲ್ಲಿ ಅರ್ಪಣೆ ಮಾಡಿದ ಕಾರಣದಿಂದಾಗಿ ತೇ ಆ ಪ್ರಜೆಗಳು, ಆ ಎಲ್ಲ ಸಾಧಕರು ಅಂತ ಅದರ ಅರ್ಥ. ಪ್ರಜಾಹ ದ್ವಿವಾರಂ 2 ಬಾರಿ, ತ್ರಿವಾರಂ ಭವಂತಿ ಶ್ರೇಷ್ಠವಾದ ಜನ್ಮವನ್ನು ಪಡೆಯುತ್ತಾರೆ. ಅದಿದ್ದೇ ಇದೆ. ಇಲ್ಲಿ ದ್ವಿಹಿ ಅಂದ್ರೆ ದ್ವಿತ್ವೇನ, ಎರಡಾಗಿ ಅಂತ ಅರ್ಥ. 2ನೇ ಜನ್ಮ ಅಂತ ಅರ್ಥ ಅಲ್ಲ, ಇನ್ನೊಂದು ಅರ್ಥ. ಮತ್ತೆ ತ್ರಿಹಿ ಅಂದ್ರೆ 3ನೇ ಜನ್ಮ ಅಂತ ಅರ್ಥ ಅಲ್ಲ. ತ್ರಿಹಿ ಅಂದ್ರೆ ಮೂರಾಗಿ, ಎರಡಾಗಿ ಮೂರಾಗಿ ಅವರು ಆಗುತ್ತಾರೆ ಅಂತ ಇನ್ನೊಂದು ಅರ್ಥವನ್ನ ಭಗವಂತರಾಯರ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಅದನ್ನು ಕೂಡ ಇಲ್ಲಿ ಅನುಸಂಧಾನ ಮಾಡ್ಕೊಳ್ಬಹುದು. ನಾವು ವೇದಾಧ್ಯಯನವನ್ನು ಮಾಡಿ ಆ ವೇದಾಧ್ಯಯನ ಪೂರ್ವಕವಾಗಿ ಮಾಡಿದ ಯಜ್ಞವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದ್ರಿಂದ ನಾವು ಒಬ್ಬರಿದ್ದವರು ಇಬ್ಬರಾಗ್ತೇವೆ, ಇಬ್ಬರಿದ್ದವರು 3 ಜನರಾಗ್ತೇವೆ. ಅದೊಂದು ಬಹಳ ವಿಶಿಷ್ಟ. ಅದು ಹೇಗೆ ಅಂತಂದ್ರೆ, ದ್ವಿ ಅಂತಂದ್ರೆ ದ್ವಿತ್ವೇನ ಅಂದ್ರೆ ದಂಪತಿತ್ವೇನ, ಒಬ್ಬರಿದ್ದವರು ನಾವು ದಂಪತಿಗಳಾದವು. ಮುಂದೆ ದಂಪತಿಗಳು ಇಬ್ಬರಿದ್ದವರು 3 ಆದವು, ಯಾಕಂದ್ರೆ ಪ್ರಜೆ ಬಂತು, ಸಂತಾನ ಬಂತು. ಹೀಗೆ ಒಬ್ಬರಿದ್ದವರು 2, ಎರಡಿದ್ದವರು 3 ಆದವು ಅಂತ ಆ ಭಗವಂತರ ವ್ಯಾಖ್ಯಾನ ಇದೆ. ಅದನ್ನು ಕೂಡ ತಿಳ್ಕೊಳ್ಬಹುದು. ಅದರಲ್ಲಿ ನನ್ನ ಸ್ವಂತದ ವ್ಯಾಖ್ಯಾನ ಇರಲಿಲ್ಲ, ಭಗವಂತರಾಯರು ವ್ಯಾಖ್ಯಾನ ಮಾಡಿದ್ದನ್ನು ಈಗ ಕೊನೆಯದಾಗಿ ದ್ವಿಹಿ ಭವಂತಿ ತ್ರಿಹಿ ಭವಂತಿ ಅನ್ನೋದಕ್ಕೆ ಸೇರಿಸಿದ್ದೇನೆ. ಅದು ಯಾರು? ನಾನು ಜೀವ, ಮೊದಲನೇವನು. ನನಗೆ ಬುದ್ಧಿ ಅನ್ನುವುದು ನನ್ನ ಹೆಂಡತಿ. ಬುದ್ಧಿ ಜಾಯ ಅಂತ ವರ್ಣಿಸ್ತಾರೆ. ಮತ್ತು ಬುದ್ಧಿಂತು ಪ್ರಮದಾನ್ ಬುದ್ಧಿ ಅಂತ ನಾವೆಲ್ಲ ಕಡೆ ಕೇಳ್ತೇವೆ. ಬುದ್ಧಿ ಅನ್ನುವುದು ಹೆಂಡತಿ. ಭಾಗವತದ ಪುರಂಜನೋಪಾಖ್ಯಾನದಲ್ಲಿ 4ನೇ ಅಧ್ಯಾಯ 4ನೇ ಸ್ಕಂದ 29ನೇ ಅಧ್ಯಾಯ ಅಲ್ಲಿ 5ನೇ ಶ್ಲೋಕದಲ್ಲಿ ಬುದ್ಧಿಂತು ಪ್ರಮದಾನ್ ವಿದ್ಯಾತ್ ಮಮಾಹಮಿತಿ ಯತ್ಕೃತಂ ಯಾಮಧಿಷ್ಠಾಯ ದೇಹೇಸ್ಮಿನ್ ಪುಮಾನ್ ಭುಂಕ್ತೆ ಅಕ್ಷಿಭಿರ್ಗುಣಾನ್. ಈ ಪುರಂಜನನ ಕಥಾ ಏನಿದೆ ಅದು ಸುಮ್ಮನೆ ಒಂದು ಸಾಂಕೇತಿಕವಾದ ಕಥೆ ಮಾತ್ರ ಅಲ್ಲ, ಒಂದು ವಾಸ್ತವಿಕವಾಗಿ ನಡೆದ ಕಥೆನೂ ಹೌದು. ಅದರಂತೆ ಪುರುಷಂ ಪುರಂಜನಂ ವಿದ್ಯಾತ್, ನಾವೇ ಜೀವರೇ ಪುರಂಜನರು. ಅವನಿಗೆ ಪತ್ನಿ ಈ ಬುದ್ಧಿ ಅನ್ನುವುದು. ಈ ಬುದ್ಧಿ ಅಜ್ಞಾನಿಗಳಿಗೆ ನಾನು ನನ್ನದು ಅನ್ನುವಂಥ ಅಭಿಮಾನವನ್ನ ಹುಟ್ಟಿಸಿಬಿಡ್ತದೆ. ಆ ಮೂಲಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವುದನ್ನೆಲ್ಲ ಈತ ಅನುಭವಿಸ್ತಾನೆ. ಆದರೆ ಆ ಬುದ್ಧಿ ಎನ್ನುವುದು ನಮಗೆ ಸರಿಯಾದಂತಹ ಜ್ಞಾನವನ್ನು ಕೊಟ್ಟರೆ, ಯಥಾರ್ಥ ಜ್ಞಾನವನ್ನು ಕೊಟ್ಟರೆ, ವಿಷಯದಲ್ಲಿ ವೈರಾಗ್ಯವನ್ನು ಹುಟ್ಟಿಸಿ ಅದು ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರೆ ಅದು ಪ್ರಮದ ಆಗೋದಿಲ್ಲ. ಅದು ವಾಸ್ತವಿಕವಾದ ತಾತ್ವಿಕ ಬುದ್ಧಿಯೇ ಆಗ್ತದೆ. ಆಗ ಅಲ್ಲಿ ಹುಟ್ಟುವಂತಹ ಪ್ರಜಾ ಅಂದ್ರೆ ಭಗವದ್ ಅಪರೋಕ್ಷ ಜ್ಞಾನ. ನಾವು ಜೀವರೇ ಪತಿ, ಬುದ್ಧಿಯೇ ನಮ್ಮ ಪತ್ನಿ, ಭಗವದ್ ಅಪರೋಕ್ಷ ಜ್ಞಾನವೇ ಪ್ರಜಾ.
ಪ್ರಕೃಷ್ಟ ಜಾಯತೆ ಅನಯ ಇತಿ ಪ್ರಜಾ ಅಂತ ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಪ್ರಜಾ ಅಂತಂದ್ರೆ ಶ್ರೇಷ್ಠವಾದ ಜ್ಞಾನ ಅನ್ನೋ ಅರ್ಥವನ್ನ ವರ್ಣಿಸಿದ್ದಾರೆ. ಹೀಗಿದು ಭಗವಂತರವರು ಹೇಳಿದಂತಹ ಅರ್ಥ. ತಾತ್ಪರ್ಯ ನಿರ್ಣಯ 29ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಭೀಮ ಯುಧಿಷ್ಠಿರನಿಗೆ ಹೇಳುವ ಮಾತು, ತಸ್ಮಾತ್ ಸ್ವಬುದ್ಧಿ ಪ್ರಮದಾಭಿರೇವ ಕಾಮಂ ರಮೇಥಾಹ ಅನುರೂಪ ಕಾಮಃ. ಬುದ್ಧಿ ಎಂಬ ಸ್ತ್ರೀಯ ಜೊತೆಗೆ ವಿಹರಿಸು, ಪ್ರಮದೆಯ ಜೊತೆಗೆ ವಿಹರಿಸು. ಯಾವುದದು? ವಾದರಾಜ ಸ್ವಾಮಿಗಳು ಅಲ್ಲಿ ಭಾವಪ್ರಕಾಶಕದಲ್ಲಿ ವರ್ಣಿಸುವಂತೆ ಹರೇಹ ಗುಣಪೂರ್ಣತ್ವ ವಿಷಯ ಏಕಾ ಬುದ್ಧಿ, ಭಗವಂತನೇ ಗುಣಪೂರ್ಣವೆಂಬ ಬುದ್ಧಿ, ವೈರಾಗ್ಯ ಬುದ್ಧಿ, ಉಪಾಸನಾ ಬುದ್ಧಿ, ಸುಬುದ್ಧಯ ಏವ ಪ್ರಮದಾಹ, ಇವರೇ ಪ್ರಮದೆಯರು. ಪ್ರಕರ್ಷೇಣ ಮದಂ ಸಂಜನಯಂತಿ, ತುಂಬಾ ಸಂತೋಷ ಕೊಡುವಂಥವರು ಈ ಬುದ್ಧಿಗಳು. ಅವರ ಜೊತೆಗೆ ನೀನು ವಿಹರಿಸು ಅಂತ ಅದರ ತಾತ್ಪರ್ಯ. ಸದ್ಬುದ್ಧಿ, ಭಗವತ್ ವಿಷಯಕವಾದ ಬುದ್ಧಿ ಏನಿದೆ, ನಮಗದು ಸಂತೋಷವನ್ನು ಕೊಡ್ತದೆ, ನಮಗೆ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿ. ಅದಕ್ಕೆ ಪ್ರಮಾದ ಅಂತ ಕರೆಸ್ಕೊಂಡಿದೆ. ಆದರೆ ಭಾಗವತ್ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಒಂದ್ ಕಡೆ ಬರುವ ಮಾಹಿತಿಯಂತೆ ಪ್ರಮಾದ ಕಾರಣತ್ವಾತ್ತು ಪ್ರಮದ ಇತಿ ಚ ಗೀಯತೆ ಕೇಶವೇ ತ್ವನ್ಯಥಾ ಬುದ್ಧಿ. ಈ ದುರ್ಬುದ್ಧಿ ಏನಿದೆಯಲ್ಲ, ಇದಕ್ಕೆ ಸ್ತ್ರೀ ಅಂತ ಕರೀತಾರೆ. ಯಾಕಂದ್ರೆ ಅದು ಯಾವಾಗಲೂ ನಮಗೆ ತ್ರಿಕಾಲದಲ್ಲಿ, ಸ್ತ್ರೀ ಅನ್ನೋಲಿ ತ್ರೀ ಅಂತಿದೆಯಲ್ಲ, 3 ಕಾಲದಲ್ಲಿ ದುಃಖ ಕೊಡುವುದರಿಂದ ಅದು ಸ್ತ್ರೀ. ತ್ರಿಕಾರ ದುಃಖದತ್ವೇನ ಪುಂಸಃ ಸಹ ನಿವಾಸನಾತ್, ಯಾವತ್ತು ಮನುಷ್ಯನಲ್ಲಿ ಆ ಬುದ್ಧಿ ಇರುವುದರಿಂದ. ಅಲ್ಲಿಯೇ ಮುಂದೆ ಕಾಣಿಸುವ ಶಬ್ದ ಪ್ರಮಾದ ಕಾರಣತ್ವ, ನಮ್ಮಿಂದ ತಪ್ಪು ಮಾಡಿಸುವುದರಿಂದ. ದುರ್ಬುದ್ಧಿಯು ನಮ್ಮಲ್ಲಿ ಇರುವುದರಿಂದ ನಾವು ತಪ್ಪು ಮಾಡೋದು. ಆದ್ರಿಂದ ಪ್ರಮಾದ ಕಾರಣತ್ವಾತ್, ಅದೇ ಬುದ್ಧಿಗೆ ಪ್ರಮಾದ ಅಂತ ಕರೀತಾರೆ. ಸಂತೋಷ ಕೊಡುವುದರಿಂದಲೂ ಅದೇ ಬುದ್ಧಿಯನ್ನು ಪ್ರಮಾದ ಅಂತನೂ ಪ್ರಶಂಸನೆ ಕೂಡ ಮಾಡಿದ್ದಾರೆ. ಭಾಗವತ್ ತಾತ್ಪರ್ಯದಲ್ಲಿ ಕಾಣಿಸುವಂತಹ ಮಾತಿದು. ಹೀಗೆ ಬುದ್ಧಿ ಅಂದ್ರೆ ಮನುಷ್ಯನ ಪತ್ನಿ. ಹೀಗೆ ಆ ಬುದ್ಧಿಯೇ ಜಾಯ, ಅದರಿಂದ ಹುಟ್ಟುವಂತಹ ಅಪರೋಕ್ಷ ಜ್ಞಾನವೇ ಪ್ರಜಾ ಅಂತ ವ್ಯಾಖ್ಯಾನ ಇದೆ. ಭೂತಾನಿ ದ್ವಿಹಿ ತ್ರಿಹಿ ಭಾವಯತಿ, ಎಲ್ಲ ಪ್ರಾಣಿಗಳನ್ನು 2ನೇ ಬಾರಿ 3ನೇ ಬಾರಿ, ಎರಡಾಗಿ ಮೂರಾಗಿ, 2ನೇ 3ನೇ ಜನ್ಮವನ್ನು ಕೊಡ್ತಾನೆ. ಒಬ್ಬರಿದ್ದವರನ್ನ 2 ಎರಡಿದ್ದವರನ್ನ 3 ಮಾಡುವವನು ಇವನೇ. ಆದ್ರಿಂದ ಈತ ಭೂತ ಭಾವನ ಅನ್ನುವ ಒಂದು ಅರ್ಥ ನಮಗಿಲ್ಲಿ ಗೊತ್ತಾಗ್ತದೆ. ಹೀಗೆ ಈ ಮಂತ್ರಕ್ಕೆ, ನಾವೀಗ ನೋಡ್ತಾ ಇರುವಂತಹ ಮಂತ್ರಕ್ಕೆ, 5ನೇ ಬೃಹತಿ ಮಂತ್ರಕ್ಕೆ ಅನ್ವಯವನ್ನ ಸ್ವಲ್ಪ ಬದಲು ಮಾಡಿಕೊಂಡು ನದ ಅಂತ ವೇದ ಪಠಣದ ಪ್ರವಾಹ ಅಂತ ಅರ್ಥ ಮಾಡಿದ್ದೇನೆ. ಇದು ಪ್ರಾಚೀನ ಗ್ರಂಥಕಾರರಿಗೆ ವಿರುದ್ಧವೇನೂ ಅಲ್ಲ, ಭಿನ್ನವಾಗಿರ್ಬೋದು, ವಿರುದ್ಧವೇನೂ ಅಲ್ಲ ಅಂತ ಅಂದುಕೊಂಡಿದ್ದೇನೆ. ಇದ್ರ ಬಗ್ಗೆ ಶ್ರವಣ ಮಾಡಿದವರು ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಭೂತ ಭಾವನ ಅನ್ನೋದಕ್ಕೆ ಮತ್ತೇನು ಅರ್ಥಗಳಾಗಬಹುದು ಅನ್ನೋದನ್ನ ಹೀಗೆ ನೋಡೋಣ. ಭೂತಾನಿ ಭಾವಯತಿ ಭೂತ ಭಾವನ, ಸೃಷ್ಟಿ ಸ್ಥಿತಿ ಸಂಹಾರ, ಇದಕ್ಕೆ ಭಾವನಾ ಅಂತ ಕರೀತಾರೆ. ಅದು ನಮ್ಗೆ ಗೊತ್ತಿದೆ. ಅವುಗಳನ್ನು ಮಾಡುವವನೇ ಭೂತ ಭಾವನ. ಭೂತಾನಾಂ ಭಾವಂ ನಯತಿ, ಭೂತಗಳಿಗೆ ಉತ್ಪತ್ತಿಯನ್ನ ಮಾಡಿಕೊಡುವವನು ಅಂತ ಮತ್ತೊಂದು ಅರ್ಥವೂ ಕೂಡ ಆಗ್ತದೆ. ಆದ್ರೆ ಮತ್ತೊಂದು ನಿರ್ವಚನ ಅಷ್ಟೇ, ಅರ್ಥ ಒಂದೇ ಆಗಿದೆ. ಭೂತವಿಹಿ ಮನಸ ಭಾವನೀಯಶ್ಚ. ಭೂತ ಭಾವನಾ ಅಂತಂದ್ರೆ ಎಲ್ಲ ಪ್ರಾಣಿಗಳಿಂದ ಮನಸ್ಸಿನಲ್ಲಿ ಭಾವನೀಯ ಅಂದ್ರೆ ಪೂಜನೀಯ, ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ವಿಷಯನಾಗುವವನು ಅಂತ ಇನ್ನೊಂದು ಅರ್ಥ. ಭೂತಶ್ಚ ಭಾವನಶ್ಚ, ಅವನು ಸ್ವಯಂ ಭೂತ ಅಂದ್ರೆ ಪರಿಪೂರ್ಣನಾಗಿದ್ದಾನೆ, ಮತ್ತೆ ಭಾವನಃ ಪೂಜ್ಯನೂ ಕೂಡ ಆಗಿದ್ದಾನೆ. ಭೂಶ್ಚ ತಶ್ಚ ಭಶ್ಚ ಅವನಶ್ಚ. ಭೂಹು ಅಂತಂದ್ರೆ ಸ್ಫೂರ್ತಿ ರೂಪ, ಭೂರ್ನಾಮ ಸ್ಫೂರ್ತಿ ರೂಪತ್ವಾತ್ ಅಂತ ತೈತರಿಯ ಭಾಷ್ಯ ಹೇಳುವಂತೆ, ಭೂಹು ಅಂದ್ರೆ ಸ್ಫೂರ್ತಿ ರೂಪ, ತ ಅಂದ್ರೆ ತಟ ಎಲ್ಲ ಕಡೆ ವ್ಯಾಪ್ತ, ಮತ್ತೆ ಭ ಅಂತಂದ್ರೆ ಪ್ರಕಾಶಮಾನ ಅಂತ ಅರ್ಥ. ಭಾದೀಪ್ತವನ್ನು ನೋಡಿದ್ದೀವಿ.
ಅವನ ಅಂದ್ರೆ ಎಲ್ಲರನ್ನೂ ಕೂಡ ರಕ್ಷಿಸುವವನು ಅಂತ ಅರ್ಥ. ಇದು ಆ ಶಬ್ದಗಳನ್ನು ಒಂದೊಂದಾಗಿ ವಿಂಗಡಿಸಿದಾಗ ನಮಗೆ ಸಿಗುವಂತಹ ಅರ್ಥ. ಅಶ್ಚ ವನನೀಯತ್ವಾತ್ ವನಶ್ಚವ. ಅಂದ್ರೆ ಅಕಾರ ವಾಚ್ಯನಾದವನು. ಅಕಾರ ಅಂದ್ರೆ ಸರ್ವಕ್ಕಿಂತಲೂ ಭಿನ್ನ ಅಂತ ಅರ್ಥ. ಮತ್ತೆ ವನನೀಯ, ವನನೀಯ ಅನ್ನೋದಕ್ಕೂ ಕೂಡ ಎಲ್ಲರಿಂದಲೂ ಪೂಜ್ಯ ಅಂತ ಅರ್ಥ. ಭಾವ ನ ಎಂಬಲ್ಲಿ ಆ ನ ಎಂಬುದು ಬುದ್ಧ ರೂಪದಿಂದ ಭಗವಂತ ಜಗತ್ತನ್ನೆಲ್ಲವನ್ನೂ ಕೂಡ ಶೂನ್ಯ ಎಂಬುದಾಗಿ ನಿಷೇಧ ಮಾಡಿದ್ದರಿಂದ, ಶೂನ್ಯ ಎಂಬ ಜ್ಞಾನ ಎಲ್ಲಿಗೂ ಕೂಡ ಬರುವಂತೆ ಮಾಡಿದ್ರಿಂದ ಅವನೇ ನ ಅಂತ ಕೂಡ ಕರೆಸ್ಕೊಂಡಿದ್ದಾನೆ. ಹೀಗೆ ಅವನು ಭೂತ ಅಂದ್ರೆ ಪರಿಪೂರ್ಣ, ಭ ಅಂತಂದ್ರೆ ಕಂಗೊಳಿಸುವಂಥವನು, ಅವ ಜಗತ್ತನ್ನು ರಕ್ಷಿಸುವಂಥವನು, ನ ಜಗತ್ತನ್ನ ನಿಷೇಧ ಮಾಡಿದವನು. ಇಷ್ಟ ಅರ್ಥಗಳು ಗೋವಿಂದಾಚಾರ್ಯರು ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ಭೂತಿ ಅಂದರೆ ಮುಕ್ತಿ ಅಂತ ಅರ್ಥ. ಆ ಮುಕ್ತಿ ಉಳ್ಳಂಥ ಭೂತರೇ, ಮುಕ್ತಿ ಉಳ್ಳಂಥ ಜೀವರೇ ಮುಕ್ತರೇ ಭೂತರು. ಅವರ ರಕ್ಷಣವನ್ನು ಕೂಡ ಮಾಡುವಂಥವನು ಅಂತ ಹೀಗೊಂದರ್ಥ. ಭಾವನಂ ರಕ್ಷಣಂ ಪ್ರೋಕ್ತಂ ಅಂತ, ರಕ್ಷಣೆ ಅಂತ ಅನ್ನುವಂಥ ಅರ್ಥವು ಕೂಡ ಆ ಭಾವನ ಅನ್ನೋದ್ರಿಂದ ಸಿಗ್ತದೆ. ಭೂತಾನಾಂ ಸಾತ್ವಿಕಾನಾಂ ಭಾವಂ ಅಂದ್ರೆ ಭಾವ ಅಂದ್ರೆ ಭಕ್ತಿಪೂರ್ಣವಾದ ಮನಸ್ಸು, ಅದನ್ನ ನಡೆಸುವಂಥವನು ಅಂತ ಹೀಗರ್ಥ. ಬುದ್ಧಿಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವ ಭಯಂ ಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋ ಜ್ಞಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಅಂತ ಗೀತಾ 10ನೇ ಅಧ್ಯಾಯ 4 ಮತ್ತು 5ನೇ ಶ್ಲೋಕಗಳು. ಮನುಷ್ಯನಿಗೆ ಆಗುವಂತಹ ಎಲ್ಲ ಭಾವಗಳು ಅವನ ಮನಸ್ಸಿನ ವಿಕಾರಗಳು. ಬುದ್ಧಿ ಅಂದ್ರೆ ಇಂಥದೇ ತೀರ್ಮಾನ ಮಾಡುವ ಬುದ್ಧಿ, ಜ್ಞಾನ, ಅಸಮ್ಮೋಹ ಯಾವುದೇ ಭ್ರಮೆ ಇಲ್ಲದೆ ಇರುವಿಕೆ, ಕ್ಷಮ ಇನ್ನೊಬ್ಬರನ್ನು ಕ್ಷಮಿಸುವಿಕೆ, ಸತ್ಯ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂದ್ರೆ ಭಗವದ್ಭಕ್ತಿ, ಸುಖ ದುಃಖ, ಹೀಗೆ ಇವೆಲ್ಲವೂ ಕೂಡ ಭವ ಅವುಗಳ ಉತ್ಪತ್ತಿ, ಅಭವ ಅವುಗಳ ಅಭಾವ ಅಂದ್ರೆ ಅವುಗಳ ನಾಶ, ಭಯ ಅವುಗಳಿಗಾಗುವ ಭಯ, ಅವುಗಳಿಗಾಗುವ ಅಭಯ ಧೈರ್ಯ, ಅಹಿಂಸಾ ಸಮತ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ಸಮದೃಷ್ಟಿ, ತುಷ್ಟಿ ಅಂದ್ರೆ ತೃಪ್ತಿ, ತಪಃ ದಾನಂ ಯಶಃ ಅಯಶಃ ಯಶಸ್ಸು, ಅಯಶಃ ಅಂದ್ರೆ ಅವುಗಳ ಅಪಕೀರ್ತಿ, ಅಪಕೀರ್ತಿ ಅಂದ್ರೆ ನಮಗ್ ಬರುವಂತಹ ಅಪಕೀರ್ತಿ, ನಾವು ಇನ್ನೊಬ್ಬರ ವಿಷಯದಲ್ಲಿ ಮಾಡುವಂತಹ ಅಪಪ್ರಚಾರ, ಎಲ್ಲವೂ ಇಂಥ ಎಲ್ಲವೂ ಕೂಡ ಭವಂತಿ ಭಾವಾಹ ಭೂತಾನಂ, ನಮ್ಮ ಜೀವಮಾನದಲ್ಲಿ ಆಗುವಂತಹ ಎಲ್ಲಾ ಸಂಗತಿಗಳು ಕೂಡ ಮತ್ತೆ ಪೃಥಗ್ವಿಧ. ಒಟ್ಟಾರೆ ಜೀವಮಾನದಲ್ಲಿ ಭಗವಂತ ಏನು ಮಾಡ್ತಾನೆ, ಜೀವ ಏನೇನು ಅನುಭವಿಸ್ತಾನೆ, ಇನ್ನೊಬ್ಬರಿಗೆ ಮಾಡ್ತಾನೆ, ಅದೆಲ್ಲವೂ ಕೂಡ ಇವನಿಂದಲೇ ಆಗ್ತವೆ ಅಂತ ಆತನನ್ನ ಭೂತ ಭಾವನ ಅಂತ ನಾವು ಉಪಾಸಿಸಬೇಕು. ಅದನ್ನ ಒಂದು ಭಾಗವತದ ಶ್ಲೋಕದಲ್ಲಿ ತಸ್ಮಾತ್ ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ. ರಜೋಗುಣ, ರಾಗ, ಮನ್ಯು ಸಿಟ್ಟು, ಭಯ, ಮಾನ ಅಭಿಮಾನ, ದುರಭಿಮಾನ, ಸ್ವಾಭಿಮಾನ, ಭಯ, ದೈನ್ಯ, ಇದೆಲ್ಲವನ್ನು ನಾವು ಅನುಭವಿಸ್ತೇವೆ. ಕೆಲವು ಬಾರಿ ಇನ್ನೊಬ್ಬರಿಗೂ ನಮ್ಮಿಂದ ಆಗ್ತವೆ. ಇದಕ್ಕೆಲ್ಲದಕ್ಕೂ ಕಾರಣ ಈ ಸಂಸಾರ. ಅಂತಹ ಸಂಸಾರವನ್ನ ನಾವು ಹಿತ್ವ ತ್ಯಜಿಸಿ ಆ ಭಗವಂತನ ಪಾದ ಕಮಲಕ್ಕೆ ಎರಗಬೇಕು ಅಂತ ನರಸಿಂಹನ ಪಾದವನ್ನ ನಾವು ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನರಸಿಂಹನ ಪಾದ ಭಜತ ಅಕುತೋ ಭಯಂ, ಯಾವುದೇ ರೀತಿಯಾದಂತಹ ಭಯ ಇಲ್ಲದೇ ಇರುವಂತೆ ಆಗುವುದು ಅದರಿಂದನೇ ಆಗಬೇಕು, ಹೊರತು ಇನ್ಯಾವುದರಿಂದಲೂ ಆಗುವುದು ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಭೂತಗಳು ಅಂದ್ರೆ ಪಂಚಮಹಾಭೂತಗಳು, ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿಗಳು. ಅವುಗಳ ಧರ್ಮ ಅಂತಂದ್ರೆ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇತ್ಯಾದಿಗಳು. ಅವುಗಳೆಲ್ಲವನ್ನೂ ಅವುಗಳಲ್ಲಿ ಆಯಾ ಪಂಚಮಹಾಭೂತಗಳಲ್ಲಿ ವ್ಯಕ್ತ ಮಾಡುವವನು ಈ ಭಗವಂತನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ.
ಶಾಂಕರ ಭಾಷ್ಯದಲ್ಲಿ ಕಾಣುವಂತೆ ಭೂತಗಳನ್ನು ಹುಟ್ಟಿಸುವವನು, ಅವುಗಳನ್ನು ಬೆಳೆಸುವವನು ಕೂಡ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಭೂತಗಳಿಗೆ ಧಾರಕನಾಗಿ, ಪೋಷಕನಾಗಿ ಆ ಭೂತಗಳನ್ನೆಲ್ಲವನ್ನು, ಎಲ್ಲ ಜೀವಿಗಳನ್ನು ಅನುಗ್ರಹಿಸಿ ಬೆಳೆಸುವವನು ಅಂತ ಅರ್ಥ. ಧಾರಕ, ಪೋಷಕ, ಭೋಗ್ಯ ಪದಾರ್ಥ ಪ್ರಧಾನೇನ, ಎಲ್ಲ ಪದಾರ್ಥಗಳನ್ನ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅವರವರಿಗೆ ಅದನ್ನು ಕೊಟ್ಟು ವರ್ಧಯತಿ. ಭೂತ ಭಾವನ ಭೂತೇಶ ಅಂತ ಗೀತಾ 10ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಭಗವಂತನನ್ನ ಭೂತ ಭಾವನ ಅಂತ ವರ್ಣಿಸಿದ್ದಾರೆ. ಧಾರಕಾದಿ ಪ್ರಧಾನೇನ ಯಶ್ಚ ವರ್ಧಯತಿ ಸ್ವಯಂ ಭೂತಾನಿ ನಿತ್ಯಂ ಝಟಿತಿ ಸತು ಸ್ಯಾತ್ ಭೂತ ಭಾವನಃ ಅಂತ ಒಂದು ನಿರುಕ್ತಿಯನ್ನ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಉದ್ಧರಿಸ್ತಾರೆ. ಎಲ್ಲಾ ಭೂತಗಳನ್ನು ಕೂಡ ಅದಕ್ಕೆ ಏನೇನು ಕೊಡಬೇಕೋ ಅದನ್ನು ಕೊಟ್ಟು ಅವುಗಳನ್ನ ಶೀಘ್ರದಲ್ಲಿ ಬೆಳೆಸುವುದರಿಂದ ಅವನಿಗೆ ಭೂತ ಭಾವನ ಅಂತ ಹೆಸರು. ಸತ್ಯ ಸಂಧರ ವ್ಯಾಖ್ಯಾನದಲ್ಲಿ ಎಲ್ಲ ಭೂತಗಳ ಮನಸ್ಸನ್ನು ಮುನ್ನಡೆಸುವವನು, ಭೂತಗಳನ್ನೇ ಮುನ್ನಡೆಸುವವನು, ಭೂಮಿಯಲ್ಲಿ ವ್ಯಾಪಿಸಿದಂಥ ಕಾಂತಿ ಇದ್ದವನು ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಭೂ ಅಂದ್ರೆ ಭೂಲೋಕ, ತ ಅಂದ್ರೆ ವ್ಯಾಪ್ತವಾದದ್ದು, ಭಾ ಅಂದ್ರೆ ಕಾಂತಿ. ಹೀಗೆ ಭೂತ ಭಾ ಅಂದ್ರೆ ಜಗತ್ತಿನಲ್ಲಿ ವ್ಯಾಪಿಸಿದ ಕಾಂತಿ ಉಳ್ಳವನು, ಮತ್ತೆ ಅವನ ಅಂದ್ರೆ ರಕ್ಷಿಸುವವನು ಅಂತ ಅರ್ಥ. ಇವಿಷ್ಟು ಅರ್ಥಗಳನ್ನ ಸತ್ಯಸಂಧರ ವ್ಯಾಖ್ಯಾನದಲ್ಲಿ ನೋಡ್ತೇವೆ. ಹೀಗಿದು ಈ 5ನೇ ಬೃಹತಿ ಮಂತ್ರ. ತ್ವೇ ಕ್ರತುಮಪಿ ವೃಂಜಂತಿ ಅನ್ನುವಂಥ ಮಂತ್ರ, ಅದು ಭೂತ ಭಾವನ ಅನ್ನುವ ಭಗವಂತನ ಆ ಒಂದು ರೂಪದ, ಆತನ ಒಂದು ನಾಮದ ವಿವರಣದ ರೂಪವಾಗಿದೆ. ಅದರ ಶ್ರವಣದೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಾಣುತ್ತದೆ.